ಹಾಯ್, ನಾನು ಪ್ರೀತಿ. ನಾವು ನುಗ್ಗೆ ಸೊಪ್ಪಿನ ಪಲ್ಯ, ಡ್ರಮ್ ಸ್ಟಿಕ್ ಯೂಸ್ ಪಲ್ಯ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳುವ. ನೀವೆಲ್ಲರೂ ನುಗ್ಗೆ ಸೊಪ್ಪಿನ ಮರ ನೋಡಿರ್ಬೋದು. ನುಗ್ಗೆ ಸೊಪ್ಪಿನ ಎಲೆ ಈ ರೀತಿ ಇರ್ತದೆ. ಇದು ನುಗ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ತುಂಬಾನೇ ನ್ಯೂಟ್ರಿಯನ್ಸ್ ಉಂಟು, ವಿಟಮಿನ್ ಉಂಟು, ಐರನ್ ಉಂಟು, ಕ್ಯಾಲ್ಸಿಯಂ ಉಂಟು. ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಸಹ ಇದು ಜಾಸ್ತಿ ಮಾಡ್ತದೆ. ನಾವು ಇದನ್ನು ನಾಳೆ ಪಲ್ಯ ಮಾಡೋದಾದ್ರೆ ಇವತ್ತು ಅದನ್ನು ಬಟ್ಟೆಯಲ್ಲಿ ಕಟ್ಟಿರ್ತೇವೆ, ರ್ಯಾಪ್ ಮಾಡಿರ್ತೇವೆ. ಯಾಕೆ ರ್ಯಾಪ್ ಮಾಡೋದಂದ್ರೆ ಇದು ಗೆಲ್ಲಿನಿಂದ ಎಲೆ ಈಸಿಯಾಗಿ ಬಿಟ್ಟಿರ್ತದೆ, ನಮಗೆ ಕ್ಲೀನ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಅದೇ ರೀತಿ ನಮ್ಮ ಪಲ್ಯದಲ್ಲಿ ಪರಿಮಳ ಜಾಸ್ತಿ ಬರ್ತದೆ ಅಂತ ಹೇಳ್ಕೊಂಡು ನಾವು ಇವತ್ತು ರಾತ್ರಿ ಇದನ್ನು ಕಟ್ಟಿರ್ತೇವೆ ಬಟ್ಟೆಯಲ್ಲಿ. ಹಾಗಾದ್ರೆ ನಾವೀಗ ಇದನ್ನು ಬಟ್ಟೆಯಲ್ಲಿ ಕಟ್ಟಿಡುವ. ಇದನ್ನು ಈ ರೀತಿ ಕಟ್ಟಬೇಕು ಬಟ್ಟೆಯಲ್ಲಿ. ಸೊಪ್ಪೆಲ್ಲ ಕ್ಲೀನ್ ಆಯಿತು, ದಂಟೆಲ್ಲ ಬಿಸಾಕಿ ಆಯಿತು, ಸಾಕಿಷ್ಟು. ನಮ್ಮ ಸೊಪ್ಪು ಕ್ಲೀನ್ ಮಾಡಿ ಆಯಿತು. ಇದು ಇಷ್ಟು ನಮಗೆ ವೇಸ್ಟ್ ಸಿಕ್ಕಿದೆ ದಂಟೆಲ್ಲ, ಇದನ್ನೆಲ್ಲ ಬಿಸಾಕಲಿಕ್ಕೆ. ನುಗ್ಗೆ ಸೊಪ್ಪು ಪಲ್ಯ, ಡ್ರಮ್ ಸ್ಟಿಕ್ ಯೂಸ್ ಪಲ್ಯ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್: 5 ಬ್ಯಾಡಗೆ ಮೆಣಸು, ಡ್ರೈ ರೆಡ್ ಚಿಲ್ಲಿ, ಅದನ್ನು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. 5 ಬೆಳ್ಳುಳ್ಳಿ ಎಸಳು, ಗಾರ್ಲಿಕ್. 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್, ಕೊತ್ತಂಬರಿ ಬೀಜ, ಅದನ್ನು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. 10 ಜಾಕ್ ಫ್ರೂಟ್ ಸೀಡ್, ಹಲಸಿನ ಹಣ್ಣ ಬೀಜ, ಅದರ ಸಿಪ್ಪೆ ತೆಗೆದು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇವೆ. 1 ಮುಷ್ಟಿಯಷ್ಟು ಕುಚ್ಚಲಕ್ಕಿ, ಇಲ್ಲಿ ನೀವು ಬೆಳ್ತಗೆ ಅಕ್ಕಿ ಸಹ ಯೂಸ್ ಮಾಡ್ಬೋದು, ಅದನ್ನು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ, ಕೆಂಪಾಗೋ ತನಕ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ತೆಂಗಿನಕಾಯಿ, ತೆಂಗಿನ ತುರಿ, ಅದು 1 ಭಾಗದಷ್ಟು ಸಾಕು, ಸಣ್ಣದು. ಉಪ್ಪು ರುಚಿಗೆ ತಕ್ಕಷ್ಟು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿದೆ. ಮೊದಲಿಗೆ ನಾವು ಪೌಡರ್ ಮಾಡಿಟ್ಕೊಳ್ಳುವ. ಒಣಮೆಣಸು, ಬೆಳ್ಳುಳ್ಳಿ, ಕೊರಿಯಾಂಡರ್ ಸೀಡ್ಸ್, ಆನಂತರ ಹುರಿದಿಟ್ಕೊಂಡಂತಹ ಅಕ್ಕಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ನಾವೀಗ ಡ್ರೈ ಪೌಡರ್ ಮಾಡಿ ಇಟ್ಕೊಳ್ಬೇಕು. ನಮ್ಮ ಮಸಾಲ ಪುಡಿ ರೆಡಿಯಾಗಿದೆ. ಇಷ್ಟು ಪುಡಿ ಆದರೆ ಸಾಕು. ನಾವು ಪಾತ್ರೆ ಬಿಸಿ ಇಟ್ಟು ಜಾಕ್ ಫ್ರೂಟ್ ಸೀಡ್, ಹಲಸಿನ ಹಣ್ಣು ಬೀಜವನ್ನು ಬೇಯಲಿಕ್ಕೆ ಇಟ್ಟಿದ್ದೇವೆ. ಅದಕ್ಕೆ ಸ್ವಲ್ಪ ನೀರು ಸೇರಿಸುವ. ಆನಂತರ ಉಪ್ಪು ರುಚಿಗೆ ತಕ್ಕಷ್ಟು. ಆನಂತರ ಕ್ಲೀನ್ ಮಾಡಿ ಇಟ್ಕೊಂಡಂತಹ ಸೊಪ್ಪು. ನೀರಲ್ಲಿ ತೊಳೆದಿಟ್ಕೊಂಡಿದೆ ಸೊಪ್ಪನ್ನು. ಈಗ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ನಾವೀಗ ಬಾಯಿ ತೆಗೆದು ನೋಡುವ, ನಮ್ಮ ಸೊಪ್ಪು ಬೆಂದಿದೆ, ನುಗ್ಗೆ ಸೊಪ್ಪು. ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ, ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಆನಂತರ ನಾವೀಗ ಪೌಡರ್ ಮಾಡಿ ಇಟ್ಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸುವ.
ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಈಗ ತೆಂಗಿನ ತುರಿ, ಗ್ರೇಟ್ ಮಾಡಿ ಇಟ್ಕೊಂಡು ತೆಂಗಿನ ತುರಿಯನ್ನು ಸೇರಿಸುವ. ಈಗ ಇದು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು 1 ಮಿನಿಟ್ ಹೀಗೆ ಮಿಕ್ಸ್ ಮಾಡಿ ಸಾಕು. ಮತ್ತೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನಮ್ಮ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ. ನಮ್ಮ ನುಗ್ಗೆ ಸೊಪ್ಪಿನ ಪಲ್ಯ, ಡ್ರಮ್ ಸ್ಟಿಕ್ ಲೀವ್ಸ್ ಪಲ್ಯ ರೆಡಿ ಆಗಿದೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ರುಚಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ. ಯಾರಾದರೂ ಹೊಸೊಬ್ಬರು ನಮ್ಮ ಮ್ಯಾಂಗ್ಳೂರ್ ಫುಡ್ ಕಿಚನ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.